ಸ್ನೇಹಿತರೆ ನಮಸ್ಕಾರ. ಮಕರ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಮಕರ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ? ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಮಕರ ರಾಶಿಯವರು ಅನುಸರಿಸಬೇಕಾದಂತಹ ಒಂದಷ್ಟು ಮಾರ್ಗಗಳು, ಪರಿಹಾರ ಕ್ರಮಗಳು ಯಾವುವು? ಮಕರ ರಾಶಿಯವರ ಜೀವನದಲ್ಲಿ ಗ್ರಹಗತಿಗಳು ಹೇಗಿದೆ? ಯಾವೆಲ್ಲ ಗ್ರಹಗಳ ಸಂಯೋಗ ಇವರಿಗೆ ಲಾಭವನ್ನ ತಂದ್ಕೊಡುತ್ತೆ, ಏನೆಲ್ಲ ನಷ್ಟಗಳನ್ನ ಉಂಟು ಮಾಡುತ್ತೆ, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಕರ ರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಮಕರ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನು ಕೊಟ್ಟಿದ್ದು ಮಕರ ರಾಶಿಯವರ ಜೀವನದಲ್ಲಿ ಎಲ್ಲವೂ ಕೂಡ ಒಳಿತಾಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದಷ್ಟು ಶುಭದ ಜೊತೆಗೆ ಅಶುಭವೂ ಕೂಡ ಆಗ್ತಕ್ಕಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ತ್ರಿಗ್ರಾಹಿ ಯೋಗ ಈ ರಾಶಿಯವರಿಗೆ ನಿರ್ಮಾಣವಾಗ್ತಿರೋದ್ರಿಂದ, ಸೂರ್ಯ ಈ ರಾಶಿಯನ್ನ ಪ್ರವೇಶ ಮಾಡಿ ಸಂಚಾರವನ್ನ ಮಾಡ್ತಿರೋದ್ರಿಂದ ಒಂದಷ್ಟು ಲಾಭದ ಜೊತೆಗೆ ನಷ್ಟಗಳು ಕೂಡ ಇದೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇರೋದ್ರಿಂದ ಈ ರಾಶಿಯವರ ಧೈರ್ಯ ದ್ವಿಗುಣವಾಗತ್ತೆ. ವಿದೇಶಗಳಿಗೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಕ್ಕಂಥ ಈ ರಾಶಿಯವರಿಗೆ ವ್ಯವಹಾರ ಮಾಡೋರಿಗೂ ಕೂಡ ಅದ್ಭುತವಾದ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಾಶಿಯವರು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಹೊಸದಾಗಿ ಯಾವುದಾದ್ರೂ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ ಮೊದಲು ನೀವು ನಿಮ್ಮ ಇಷ್ಟ ದೇವರಿಗೆ ಅಥವಾ ಕುಲದೇವರಿಗೆ, ಮನೆ ದೇವರಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ ನಂತರ ಅದನ್ನ ಆರಂಭ ಮಾಡಿದ್ರೆ ಒಳಿತಾಗತ್ತೆ. ಅದ್ಭುತ ಫಲ ಕೂಡ ಸಿಗುತ್ತೆ. ಕೆಲವರಿಗೆ ಹೊಸ ಉದ್ಯೋಗಗಳನ್ನ ಪ್ರಾರಂಭಿಸಲು ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ದಾಂಪತ್ಯ ಜೀವನದಲ್ಲಿದ್ದಂತಹ ಬಿರುಕುಗಳು ನಿವಾರಣೆಯಾಗಿ ಸಂತೋಷದ ಜೀವನವನ್ನ ನಡೆಸಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಲಾಗ್ತದೆ. ಷೇರು ಮಾರುಕಟ್ಟೆ, ಲಾಟರಿ ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಈ ಅವಧಿಯಲ್ಲಿ ನಿಮ್ಗೆ ಅದರಿಂದ ಅಧಿಕ ಹಣ ಹರಿದು ಬರುತ್ತೆ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ನೆಲೆಸೋದ್ರಿಂದ ನಿಮ್ಮೆಲ್ಲ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆ ಆಗತ್ತೆ ಅಂತ ಹೇಳಲಾಗ್ತದೆ. ಇನ್ನು ಧನ, ಕನಕ, ಸಂಪತ್ತು ಎಲ್ಲವೂ ಕೂಡ ನಿಮ್ಗೆ ಸಿಗೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಬಿದ್ದಿದೆ ಅಂತ ಹೇಳಬಹುದು. ಹೊಸ ಉದ್ಯೋಗ ಅವಕಾಶಗಳನ್ನ ಪಡಿಲಿಕ್ಕೆ ನಿಮ್ಗೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಕುಟುಂಬಕ್ಕಾಗಿ ಸ್ವಲ್ಪ ಹಣವನ್ನ ಖರ್ಚು ಮಾಡಬೇಕಾದ ಪರಿಸ್ಥಿತಿಗಳು ಎದುರಾಗುತ್ತೆ. ಹೊಸ ವೃತ್ತಿ ಅವಕಾಶಗಳು ನಿಮ್ಮ ಆಸೆಗಳನ್ನ ಪೂರೈಸಲು ನಿಮ್ಗೆ ಅನುವು ಮಾಡಿಕೊಡುತ್ತೆ. ವ್ಯವಹಾರವು ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಈ ಅವಧಿಯಲ್ಲಿ ನೀವು ಗಳಿಸುವ ಯಾವುದೇ ಹಣವನ್ನ ನಿಮ್ಮ ಕುಟುಂಬಕ್ಕಾಗಿ ಖರ್ಚು ಮಾಡಬಹುದು. ಕುಟುಂಬ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ವಿಷಯಗಳನ್ನ ಹಂಚಿಕೊಳ್ಳೋದ್ರಿಂದ ನಿಮ್ಮ ದಾಂಪತ್ಯ ಜೀವನ ಅಥವಾ ನಿಮ್ಮ ವೈವಾಹಿಕ ಸಂಬಂಧ ಬಲಗೊಳ್ತಾ ಹೋಗುತ್ತೆ. ಇದರ ಜೊತೆಗೆ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಅದೃಷ್ಟದ ಬಾಗಿಲು ತೆರೆದಿರೋದ್ರಿಂದ ನಿಮ್ಗೆ ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ಬರಬಹುದು. ಅದು ವೃತ್ತಿ ಆಗಿರಬಹುದು ಅಥವಾ ವ್ಯವಹಾರ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದಾಗಿರಬಹುದು. ಎಲ್ಲವೂ ಕೂಡ ನಿಮ್ಗೆ ಒಳಿತಾಗತ್ತೆ ಅಂತ ಹೇಳಬಹುದು. ನಿಮ್ಮ ಸಂಪತ್ತಿನಲ್ಲಿ ಅಗಾಧ ಬದಲಾವಣೆಯನ್ನ ಕೂಡ ನೀವು ನೋಡ್ತೀರಾ. ನಿಮ್ಗೆ ಲಾಭದ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತೆ ಮತ್ತು ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಹಣವನ್ನ ಮರುಪಡೆದುಕೊಳ್ತೀರಾ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಕೂಡ ಸಿಗಬಹುದು. ಇದಲ್ಲದೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನೀವು ಗೌರವವನ್ನ ಸಹ ಪಡ್ಕೊಳ್ತೀರಾ. ಹೂಡಿಕೆಗಳಿಂದ ಕೂಡ ಲಾಭವನ್ನ ಕಾಣ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದ್ದು ಹೊಸ ಆದಾಯದ ಮೂಲಗಳು ಕೂಡ ಹೊರಹೊಮ್ಮುತ್ತೆ. ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತೆ ಶೌರ್ಯ ಹೆಚ್ಚಿಗೆ ಆಗೋದ್ರಿಂದ ಹೂಡಿಕೆಗಳು ಲಾಭವನ್ನ ತರುತ್ತೆ. ಆರ್ಥಿಕ ಯೋಗಕ್ಷೇಮ ಸುಧಾರಿಸಿ ನಿಮ್ಮ ಉದ್ಯೋಗ ಲಾಭವನ್ನು ತಂದುಕೊಡುತ್ತೆ. ಜೊತೆಗೆ ಬಡ್ತಿ ಕೂಡ ಸಿಗಬಹುದು ಅಂತ ಹೇಳಬಹುದು. ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಸ್ಥಾನಮಾನ ಸಿಗಬಹುದು. ಹೂಡಿಕೆಗಳು ಸಹ ಪ್ರಯೋಜನಗಳನ್ನ ನೀಡಬಹುದು. ಈ ಸಮಯದಲ್ಲಿ ದೇಶ ಮತ್ತು ವಿದೇಶದಲ್ಲಿ ಪ್ರಯಾಣಿಸ್ತಕ್ಕಂಥ ಅವಕಾಶಗಳು ಕೂಡ ನಿಮ್ಗೆ ಸಿಗಬಹುದು ಅಂತ ಹೇಳಲಾಗ್ತಿದೆ. ನಿಮ್ಮ ಆತ್ಮವಿಶ್ವಾಸ ಗಮನಾರ್ಹವಾಗಿ ಹೆಚ್ಚಾಗಿ ರಾಜಕೀಯ ಅಥವಾ ಆಡಳಿತಾತ್ಮಕ ಸೇವೆಗಳಲ್ಲಿ ನೀವೇನಾದ್ರೂ ತೊಡಗಿಕೊಂಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನ ಕಾಣ್ತೀರಾ ಅಂತ ಹೇಳಲಾಗ್ತದೆ. ಇನ್ನು ಬಾಕಿ ಇರ್ತಕ್ಕಂಥ ಯಾವುದೇ ಭೂಮಿ ಅಥವಾ ಆಸ್ತಿ ವಿಷಯಗಳು ನಿಮ್ಮ ಪರವಾಗಿ ಪರಿಹರಿಸಲ್ಪಡುತ್ತೆ. ಅಂದ್ರೆ ಕೋರ್ಟ್ ಕಚೇರಿ ಕೆಲಸಗಳು ಅಥವಾ ಕಾನೂನಿನ ಒಂದಷ್ಟು
ಚೌಕಟ್ಟಿನಲ್ಲಿ ನಡೀತಿರ್ತಕ್ಕಂಥ ವಾದಗಳು ನಿಮ್ಮ ಪರವಾಗುತ್ತೆ. ವಾಹನ ಅಥವಾ ಆಸ್ತಿಯನ್ನ ಸಹ ಖರೀದಿ ಮಾಡುತ್ತೀರಾ. ನಿಮ್ಮ ಆಸೆಗಳು ಈಡೇರುತ್ತೆ. ನಿಮ್ಮ ವ್ಯಕ್ತಿತ್ವ ನಿಮ್ಮನ್ನ ಮತ್ತಷ್ಟು ಪ್ರಭಾವಶಾಲಿಗಳನ್ನಾಗಿ ಮಾಡುತ್ತೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಸುಧಾರಿಸುತ್ತೆ. ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಾ. ವ್ಯಾಪಾರ ಪಾಲುದಾರಿಕೆಯೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತೆ. ಹೊಸ ಯೋಜನೆಯನ್ನ ಪ್ರಾರಂಭ ಮಾಡ್ತೀರಾ. ಇದು ಭವಿಷ್ಯದಲ್ಲಿ ನಿಮ್ಗೆ ಗಮನಾರ್ಹ ಲಾಭವನ್ನ ತಂದುಕೊಡುತ್ತೆ. ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಸರ್ಕಾರಿ ಕೆಲಸಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ರೆ ನಿಮ್ಗೆ ಕೆಲವು ಒಳ್ಳೆಯ ಸುದ್ದಿಗಳು ಕೂಡ ಸಿಗಬಹುದು. ವ್ಯಾಪಾರ ವಿಸ್ತರಣೆ ಯೋಜನೆಗಳು ಯಶಸ್ವಿಯಾಗಿ ದೊಡ್ಡ ಹೂಡಿಕೆಗಳು ನಿಮ್ಗೆ ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಹಣಬಲ ವೃದ್ಧಿ, ಸಂಪತ್ತಿನ ಸುರಿಮಳೆಯನ್ನ ಕೂಡ ನೋಡ್ತೀರಾ ಅಂತ ಹೇಳಬಹುದು. ನಿಮ್ಗೆ ಕೆಲಸದ ಸ್ಥಳ ಅನುಕೂಲಕರವಾಗ್ತಾ ಹೋಗುತ್ತೆ. ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನ ಕಳೀಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚುವ ಅವಕಾಶವನ್ನ ನೀವು ಪಡೆದುಕೊಳ್ತೀರಾ. ಕೆಲಸದಲ್ಲಿ ಹೆಚ್ಚಿನ ತೃಪ್ತಿಯನ್ನ ಕೂಡ ಕಾಣ್ತೀರಾ. ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋದ್ರಿಂದ ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಗಳು ಹೆಚ್ಚಾಗಿದ್ದು ಕೆಲಸಕ್ಕಾಗಿ ಸಾಕಷ್ಟು ಪ್ರಯಾಣವನ್ನ ಕೂಡ ಮಾಡಬೇಕಾಗತ್ತೆ. ಈ ಅವಧಿಯಲ್ಲಿ ನಿಮ್ಗೆ ಅದೃಷ್ಟದ ಪೂರ್ಣ ಆಶೀರ್ವಾದ ಸಿಗದಿದ್ದು ಹಲವು ವರ್ಷಗಳಿಂದ ಹಿಂತಿರುಗಿಸಿದ ಹಣ ಇದೀಗ ಹಿಂತಿರುಗುತ್ತೆ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಲಕ್ಷಣಗಳು ಗೋಚರವಾಗ್ತಾ ಇದ್ದು ಒಂಟಿಯಾಗಿರೋರಿಗೆ ಉತ್ತಮ ವಿವಾಹ ಅವಕಾಶಗಳು ಬರಬಹುದು. ಹಣಕಾಸಿನ ವಿಚಾರದಲ್ಲಿ 100 ಬಾರಿ ಯೋಚಿಸಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಉತ್ತಮ ಸಮಯ ಇದಾಗಿದೆ ಅಂತ ಹೇಳಬಹುದು. ಅನೇಕ ಯೋಜಿತ ಕಾರ್ಯಗಳು ಪೂರ್ಣಗೊಳ್ಳುತ್ತೆ. ಆರೋಗ್ಯ ಕೂಡ ತೃಪ್ತಿಕರವಾಗಿರುತ್ತೆ. ಈ ಅವಧಿಯಲ್ಲಿ ಅದೃಷ್ಟ ಹುಡುಕಿಕೊಂಡು ಬರುತ್ತೆ. ಬಾಕಿ ಇರತಕ್ಕಂಥ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ. ಅದು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ನೀವು ಏನಾದ್ರೂ ಒಂದಷ್ಟು ಸಮಸ್ಯೆಗಳನ್ನ ಅಥವಾ ದೀರ್ಘಕಾಲದ ಸಮಸ್ಯೆಗಳಿಗೆ ಬಲಿಯಾಗಿದ್ರೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಆಚೆ ಬರ್ತೀರಾ ಅಂತ ಹೇಳಬಹುದು. ನಿಮ್ಮನ್ನ ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ಹುಡುಕಿಕೊಂಡು ಬರಬಹುದು. ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳ ಆಶಯಗಳು ಈಡೇರ್ತಕ್ಕಂಥ ಸುಸಂದರ್ಭ ಇದಾಗಿದೆ. ಅದೃಷ್ಟ ನಿಮ್ಮೊಂದಿಗಿರೋದ್ರಿಂದ ದೀರ್ಘಕಾಲದಿಂದ ಬಾಕಿ ಇರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಸ್ವಂತ ಹುದ್ದೆ ಶುರು ಮಾಡ್ಲಿಕ್ಕೆ ಕುಟುಂಬ ಸದಸ್ಯರಿಂದ ನಿಮ್ಗೆ ಸಂಪೂರ್ಣ ಸಹಕಾರ ಸಿಗುತ್ತೆ. ವ್ಯವಹಾರದಲ್ಲಿ ಲಾಭ ಇದ್ದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ನವ ವಿವಾಹಿತರಿಗೆ ಶುಭ ಸುದ್ದಿಯೊಂದು ಕಾದಿದ್ದು ಈ ಸಮಯದಲ್ಲಿ ನಿಮ್ಮ ಆರೋಗ್ಯಕ್ಕೆ ಕೊರತೆ ಅನ್ನೋದೇ ಇರೋದಿಲ್ಲ. ಅಂದ್ರೆ ನಿಮ್ಮ ಆರೋಗ್ಯ ತಕ್ಕಮಟ್ಟಕ್ಕೆ ಸುಧಾರಿಸುತ್ತೆ ಅಂತ ಹೇಳಬಹುದು. ಇನ್ನು ನೀವು ಆದಾಯದಲ್ಲಿ ಹೆಚ್ಚಳವನ್ನ ಕಾಣುವ ಸಾಧ್ಯತೆ ಉಂಟು. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಸಹ ನೋಡಬಹುದು. ಬಹಳ ದಿನಗಳಿಂದ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ರೆ ಈ ಅವಧಿಯಲ್ಲಿ ಅದನ್ನು ಮಾಡೋದ್ರಿಂದ ಕೂಡ ನಿಮ್ಗೆ ಉತ್ತಮ ಲಾಭ ಸಿಗುತ್ತೆ. ಆ ಹೂಡಿಕೆಯನ್ನ ವ್ಯವಹಾರದಲ್ಲಿ ಮಾತ್ರವಲ್ಲದೆ ಷೇರು ಮಾರುಕಟ್ಟೆಗಳಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ಇದರಿಂದ ಕೂಡ ನಿಮ್ಗೆ ನೀವು ಅನ್ಕೊಳ್ದೇ ಇರೋಂತ ರೀತಿಯಲ್ಲಿ ಲಾಭ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಬಹುದು. ಇನ್ನು ರಾಜವೈಭೋಗದ ಜೀವನ ಇರೋದ್ರ ಜೊತೆಗೆ ನೀವು ಅಂದುಕೊಂಡಿದ್ದೆಲ್ಲವನ್ನ ಕೂಡ ಮಾಡಿ ಮುಗಿಸ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ವ್ಯಾಪಾರ ವ್ಯವಹಾರವನ್ನ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಕೈ ಹಿಡಿಯುತ್ತೆ. ಈ ಒಂದು ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಫಲ ಇರೋದ್ರಿಂದ ಅಥವಾ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ಶುಭ ಫಲಗಳೇ ಪ್ರಾಪ್ತಿಯಾಗತ್ತೆ ಅಂತ ಹೇಳಬಹುದು. ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಮಕರ ರಾಶಿಯವರು ರಾಶಿ ಜೀವನದಲ್ಲಿ ಸಾಕಷ್ಟು ಲಾಭಗಳ ಜೊತೆಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಅನುಸರಿಸಬೇಕಾಗತ್ತೆ. ಈ ಒಂದಷ್ಟು ಎಚ್ಚರಿಕೆಯನ್ನು ಅನುಸರಿಸಿದ್ದೇ ಆದಲ್ಲಿ ಅವರ ಜೀವನದಲ್ಲಿ ಇರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯನ್ನು ಕೂಡ ಕಾಣ್ತಾರೆ ಅಂತ ಹೇಳಬಹುದು. ಸಾಕಷ್ಟು ಲಾಭದ ಜೀವನ ಇವರದ್ದಾಗತ್ತೆ. ಇನ್ನು ನೀವು ಕೂಡ ಮಕರ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ